ಅಯ್ಯಪ್ಪನ ಭಕ್ತರೇ ಗಮನಿಸಿ, ಶಬರಿಮಲೆಯಲ್ಲಿ ಭಾರಿ ಮಳೆಯಾಗ್ತಾ ಇರುವಂತದ್ದು. ಈ ಕಾರಣಕ್ಕೆ ಈಗ ಹರಿಹರ ಪುತ್ರನ ಸನ್ನಿಧಿಗೆ ತೆರಳುವಂತಹ ಯಾತ್ರಿಕರಿಗೆ ಪ್ರವಾಹದ ಸಂಕಷ್ಟ ಎದುರಾಗ್ತಾ ಇದೆ. ಅಯ್ಯಪ್ಪನ ಭಕ್ತರೇ ಗಮನಿಸಿ, ಶಬರಿಮಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹರಿಹರ ಪುತ್ರನ ಸನ್ನಿಧಿಗೆ ತೆರಳುವ ಯಾತ್ರಿಕರಿಗೆ ಪ್ರವಾಹ ಸಂಕಷ್ಟ. ಮಣಿಕಂಠನ ಭಕ್ತರನ್ನ ತಡೆದು ನಿಲ್ಲಿಸಿದ ಉಕ್ಕೆ ಹರಿದ ಪಂಪಾ ನದಿ. ಕರಿಮಲೆ ವಾಸನ ಅರಣ್ಯದಲ್ಲಿ ಕಂಡರಿಯದ ವರ್ಷಧಾರೆ. ಕೇರಳಂನ ಪತ್ತನಂತಿಟ್ಟ ಜಿಲ್ಲೆಯಲ್ಲಿ ಮಳೆಯೋ ಮಳೆಯಾಗ್ತಾ ಇದೆ. ಪತ್ತನಂತಿಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿ ವರುಣಾರ್ಭಟ ಮುಂದುವರಿತಾ ಇದೆ. ಗುಡ್ಡಗಾಡು ಪ್ರದೇಶಗಳಿಂದ ಹರಿದು ಬರ್ತಾ ಇರುವಂತಹ ನೀರು, ಮಳೆ ನೀರು ಹಠಾತ್ ಪ್ರವಾಹದಿಂದ ಉಕ್ಕಿ ಹರಿತಾ ಇರುವಂಥದ್ದು ಪಂಪಾ ನದಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಪಂಪಾ ನದಿ. ಪಂಪಾ ನದಿ ಶಬರಿಮಲೆ ಯಾತ್ರಿಕರಿಗೆ ನಿರ್ಣಾಯಕ ಸ್ಥಳ ಆಗಿದೆ. ಅಯ್ಯಪ್ಪನ ಭಕ್ತರಿಗೆ ಕೇರಳಂ ಸರ್ಕಾರದಿಂದ ಇದೀಗ ಸೂಚನೆ ಕೂಡ ಸಿಕ್ಕಿರುವಂಥದ್ದು. ಮಾಲಾಧಾರಿಗಳು ಜಾಗರೂಕರಾಗಿರುವಂತೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ಕೇರಳ ಸರ್ಕಾರ. ಪ್ರಸ್ತುತ ಅರಣ್ಯ ಮಾರ್ಗದಲ್ಲಿ ಸಂಚಾರ ಅಪಾಯಕಾರಿ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಸ್ನಾನ ಘಾಟ್ಗಳಲ್ಲಿ ಇಳಿಯದಂತೆ ಭಕ್ತರಿಗೆ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಪಂಪಾ ನದಿಯ ನೀರು ಹಠಾತ್ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಯಾವಾಗ ಬೇಕಾದರೂ ನೀರು ಹೆಚ್ಚಾಗಬಹುದು. ಪಂಪಾ ತೀರದ ಗ್ರಾಮಸ್ಥರಿಗೂ ಕೂಡ ಸುರಕ್ಷಿತವಾಗಿ ತೆರಳಲು ಬೇರೆಡೆಗೆ ಹೋಗಿ ಅಂತ ಸೂಚನೆ ಕೂಡ ನೀಡಿರುವಂಥದ್ದು. ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ತುರ್ತು ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇದೀಗ ಅಯ್ಯಪ್ಪನ ಭಕ್ತರು ಗಮನಿಸಲೇಬೇಕಾದಂಥದ್ದು, ಶಬರಿಮಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಕೇರಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂಥದ್ದು. ಈ ಒಂದು ದೃಶ್ಯಾವಳಿ ಶಬರಿಮಲೆಯಲ್ಲಿ ಬಂದಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನೀರು ಹರಿತಾ ಇದೆ. ಇದು ನದಿನಾ ಅಥವಾ ನಗರನ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗೇ ಆಗುತ್ತೆ. ಯಾಕಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ಶಬರಿಮಲೆಯಲ್ಲಿ. ಈ ಒಂದು ಕಾರಣಕ್ಕೆ ಮಾಲಾಧಾರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಕೇರಳ ಸರ್ಕಾರ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದೆ. ಜೊತೆಗೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಹಠಾತ್ ಪ್ರವಾಹದಿಂದ ಉಕ್ಕಿ ಹರಿತಾ ಇರುವಂತಹ ಪಂಪಾ ನದಿ.